ಯಾರ್ಯಾರೆಲ್ಲ KCET ಸ್ಟೂಡೆಂಟ್ಸ್ ಇದ್ದೀರಾ ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಯಾಕಂತಂದ್ರೆ ನಿಮ್ಗೆ 3 ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಗಳು ಬಂದಿದಾವೆ ನೋಡಿ. ನಿಮ್ಗೋಸ್ಕರ ವಿದ್ಯಾರ್ಥಿಗಳೇ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇರೋದು ನೋಡಿ. KCET ಬಗ್ಗೆ ಏನೇ ಒಂದು ಕನ್ಫ್ಯೂಸ್ ಇದ್ರೂ ಕೂಡ ಎಲ್ಲಾ ಒಂದು ಡೌಟ್ ಗಳು ಕೂಡ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತಾನೆ. ಇದ್ರ ಜೊತೆಗೆ KCET ರಿಸಲ್ಟ್ ಯಾವಾಗ ಬರುತ್ತೆ ಅಂತ ತಿಳಿಸ್ತಾನೆ. ಹಾಗೆ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಮತ್ತೆ ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಎಲ್ಲವನ್ನೂ ಕೂಡ ನೋಡ್ತಾ ಹೋಗೋಣ. ಈ ಒಂದು ವಿಡಿಯೋ ತುಂಬಾ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಆಗಿರುತ್ತೆ. ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ನಾನು ಕೂಡ ಒಬ್ಬ KCET ಎಕ್ಸಾಮ್ ಬರೆದಂತಹ ಒಂದು ಸ್ಟೂಡೆಂಟ್. KCET ಇಂದಾನೆ ನಾನು ಒಂದು ಕಾಲೇಜ್ ನಲ್ಲಿ ಡಿಗ್ರಿ ಕೂಡ ಮಾಡಿದೆ. ಹಾಗಾಗಿ ನನಗೆ ಎಲ್ಲಾ ಒಂದು ಇನ್ಫಾರ್ಮೇಶನ್ ಕೂಡ ಗೊತ್ತಿದೆ. ಓನ್ ಆಗಿ ಪ್ರಾಕ್ಟಿಕಲ್ ಮಾಡಿದ್ರೆ ಎಷ್ಟು ಇನ್ಫಾರ್ಮೇಶನ್ ಗೊತ್ತಿರುತ್ತೆ ಅಷ್ಟೊಂದು ಇನ್ಫಾರ್ಮೇಶನ್ ಕೂಡ ಗೊತ್ತಿದೆ. ನಾನು ಪ್ರತಿಯೊಂದು ವಿಡಿಯೋಗಳಲ್ಲೂ ಕೂಡ ಹೇಳ್ತಾ ಇರ್ತೇನೆ KCET ಬಗ್ಗೆ ಏನೇನೆಲ್ಲ ಡೌಟ್ ಗಳಿದಾವೆ ನನ್ನನ್ನು ನೀವು ಕೇಳಬಹುದಾಗಿರುತ್ತೆ ಅಂತ ನೋಡಿ. KCET ಒಂದು ರಿಸಲ್ಟ್ ಯಾವಾಗ ಬರುತ್ತೆ ಅಂತ ತಿಳಿಸಿಕೊಡ್ತಾನೆ. ಇದೊಂದು ಮೊದಲನೇ ಅಪ್ಡೇಟ್ ಆಗಿರುತ್ತೆ. ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಆಸ್ ಪರ್ ಪ್ರಿವಿಯಸ್ ಇಯರ್ ಅಂತಂದ್ರೆ ನಾವು ಹಿಂದಿನ ವರ್ಷ ಎಲ್ಲೂ ಕೂಡ ನೋಡ್ತಾ ಹೋದ್ರೆ KCET ಒಂದು 2025 ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಕೂಡ ಒಂದು ಅಪ್ರಾಕ್ಸಿಮೇಟ್ಲಿ ಒಂದು ಕ್ಯಾಲ್ಕುಲೇಟ್ ಮಾಡೋದಾದ್ರೆ ಪ್ರತಿ ವರ್ಷ ಕೂಡ ಏನಾಗ್ತಾ ಇತ್ತು ಅಂತಂದ್ರೆ ಮೇ ಎಂಡು ಅಥವಾ ಜೂನ್ ಮೊದಲ ಒಂದು ವಾರದಲ್ಲಿ ಬರ್ತಾ ಇತ್ತು. ಆದ್ರೆ ಈ ಒಂದು 2025 ನಿಮ್ಮ ಒಂದು ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಡೈರೆಕ್ಟ್ ಆಗಿ ತಿಳಿಸಿಕೊಟ್ಬಿಡ್ತಾನೆ. ತಡ ಮಾಡೋದು ಬೇಡ, ಬನ್ನಿ ನೋಡಿ. ಇಲ್ಲಿ ಒನ್ಸ್ ಆಫಿಷಿಯಲ್ ಡೇಟ್ ಅಂತಂದ್ರೆ ಆಫಿಷಿಯಲ್ ಡೇಟ್ ಅನ್ನು ಕೂಡ ನಾನು ನಿಮ್ಗೆ ತಿಳಿಸ್ತಾನೆ. ಬಟ್ ಆಫಿಷಿಯಲ್ ಆಗಿ ಡೇಟ್ ಅನೌನ್ಸ್ ಆಗಿಲ್ಲ, ನಾನು ನಿಮ್ಗೆ ತಿಳಿಸ್ತಾನೆ ನೋಡಿ. KCET ರಿಸಲ್ಟ್ ಯೂಸ್ವಲಿ ಮೇ ಮಂತ್ ನ ಕೊನೆಯಲ್ಲಿ ಬರುತ್ತೆ. ಇದೊಂದು ಫಿಕ್ಸ್ ಅಂತ ಅನ್ಕೊಂಡ್ಬಿಡಿ. ಯಾಕಂತಂದ್ರೆ ಪ್ರತಿ ವರ್ಷನೂ ಕೂಡ ಮೇ ಮಂತ್ ಅಲ್ಲಿನೇ ಬರೋದ್ರಿಂದ ಮೇ ಮಂತ್ ಕೊನೆ ಒಂದು ವೀಕ್ ಅಲ್ಲಿ ಬರುತ್ತೆ. ಅದ್ರ ಜೊತೆಗೆ ಇವಾಗ ನಿಮ್ಮ ಒಂದು ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ ನೋಡಿ. ತುಂಬಾ ಜನರು ಕೇಳ್ತಾ ಇದ್ರಿ KCET ರಿಸಲ್ಟ್ ಬಗ್ಗೆ ಯಾರು ಕೂಡ ಸರಿಯಾಗಿ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾ ಇಲ್ಲ ಸರ್, ದಯವಿಟ್ಟು ವಿಡಿಯೋಗಳನ್ನ ಮಾಡಿ ಅಂತ ನಮ್ಮ ಒಂದು ಮೇನ್ ಚಾನಲ್ ನಲ್ಲಿ ಹೇಳ್ತಾ ಇದ್ರಿ ನೋಡಿ. ನಾನು ನಿಮ್ಗೆ ಈ ಒಂದು ಚಾನಲ್ ಅಲ್ಲಿ ಬರೀ KCET ನೀಟ್ ಹಾಗೂ ಸ್ಕಾಲರ್ಶಿಪ್ ಗಳ ಬಗ್ಗೆ ಮಾತ್ರ ಮಾಹಿತಿಯನ್ನ ಕೊಡಬೇಕು ಅಂತ ಅಂದ್ಬಿಟ್ಟು ವಿಡಿಯೋಗಳನ್ನ ಮಾಡ್ತಾ ಇದ್ದಾನೆ. ಸೊ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ಯಾಕಂತಂದ್ರೆ ಈ KCET ನಾನು ಕೂಡ KCET ಅಪ್ಲಿಕೇಶನ್ ಹಾಕಿದಾಗ ತುಂಬಾ ಸರಿ ಯೂಟ್ಯೂಬ್ ಅನ್ನ ಓಪನ್ ಮಾಡ್ತಾ ಇದ್ದೆ. ಬಟ್ ಒಂದು ಸರಿಯಾದಂತಹ ಇನ್ಫಾರ್ಮೇಶನ್ ಎಲ್ಲೂ ಕೂಡ ಸಿಗ್ತಾ ಇತ್ತು. ಕೆಲವೊಬ್ರು ತುಂಬಾ ಚೆನ್ನಾಗಿ ವಿಡಿಯೋಸ್ ಗಳನ್ನು ಕೂಡ ಮಾಡ್ತಾ ಇದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಮಿಸ್ ಆಗ್ತಾ ಇತ್ತು ಇನ್ಫಾರ್ಮೇಶನ್ ಅಂತ ಅನಿಸ್ತಾ ಇತ್ತು. ಹಾಗಾಗಿ ನಾನು ನಿಮ್ಗೆ ಕನ್ನಡದಲ್ಲಿನೇ ಎಲ್ಲಾ ಮಾಹಿತಿಗಳನ್ನ ತಿಳಿಸ್ತಾನೆ ಬನ್ನಿ ನೋಡಿ. KCET ರಿಸಲ್ಟ್ ಮೇ ಅದು ಕೂಡ ಕೊನೆಯ ಒಂದು ವಾರದಲ್ಲಿ ಬರುತ್ತೆ. ಇದಾಗಿತ್ತು ಇವಾಗ KCET ಒಂದು ರಿಸಲ್ಟ್ ನ ದಿನ. ಇವಾಗ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ತಿಳಿಸಿಕೊಡ್ತಾನೆ ನೋಡಿ. ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಎಲ್ಲ ನನ್ನ KCET ವಿದ್ಯಾರ್ಥಿಗಳಿಗೆ ಏನ್ ತಿಳಿಸ್ತಾನೆ ಅಂತಂದ್ರೆ ದಯವಿಟ್ಟು ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ. ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ನೋಡಿ. ನಾನು ನಿಮ್ಗೆ ನಮ್ಮ ಚಾನಲ್ ನಲ್ಲಿ KCET ಬಗ್ಗೆ ಅನೇಕ ರೀತಿಯ ವಿಡಿಯೋಸ್ ಗಳನ್ನ ಮಾಡ್ತಾನೆ. ಹಾಗಾಗಿ ಈ ಒಂದು ಚಾನಲ್ ನಿಮ್ಮನ್ನ ಬಿಟೆಕ್ ವೀರೇಶ್ ಅಂತಂದ್ರೆ ನಾನು ಕೂಡ ಇಂಜಿನಿಯರಿಂಗ್ ಮಾಡಿದ್ದು, ಅದು ಕೂಡ KCET ಒಂದು ಎಕ್ಸಾಮ್ ಮುಖಾಂತರ. ಸೊ ಹಾಗಾಗಿ ತುಂಬಾ ಟ್ರಿಕ್ಸ್ ಗಳು ನನಗೆ ಗೊತ್ತಿದಾವೆ. ಎಲ್ಲಾ ಒಂದು ಟ್ರಿಕ್ಸ್ ಗಳನ್ನ ಹೇಳ್ತಾನೆ. ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ. ಮತ್ತು ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ವೋ ಕೆಳಗಡೆ ಒಂದು ಸಬ್ಸ್ಕ್ರಿಪ್ಷನ್ ಬಟನ್ ಕಾಣುತ್ತೆ, ಸಂಪೂರ್ಣ ಉಚಿತವಾಗಿರುತ್ತೆ. ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಬಹುದಾಗಿರುತ್ತೆ ನೋಡಿ. ಇಲ್ಲಿ ಕೌನ್ಸಿಲಿಂಗ್ ಸ್ಟಾರ್ಟ್ ಡೇಟ್ ನಾನು ನಿಮ್ಗೆ ಹೇಳ್ತಾನೆ. ಸ್ಟಾರ್ಟ್ ಡೇಟ್ ಯಾಕೆ ಹೇಳ್ತೇನೆ ಅಂತಂದ್ರೆ ಕೌನ್ಸಿಲಿಂಗ್ ಒಂದೇ ದಿನ ಇರೋದಿಲ್ಲ, ಒಂದು ವಾರ ಅಥವಾ 2 ವಾರ ಈ ರೀತಿ ನಡೆಯುತ್ತೆ. ಹಾಗಾಗಿ ಯಾವಾಗ ಸ್ಟಾರ್ಟ್ ಆಗಬಹುದು ಅಂತ ಹೇಳ್ತಾನೆ ನೋಡಿ. ರಿಸಲ್ಟ್ ಬಂದ್ಮೇಲೆ ನಿಮ್ಮ ಒಂದು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಅದು ಕೂಡ ಜೂನ್ 2nd ಅಥವಾ 3rd ವೀಕ್ ನಲ್ಲಿ ನಿಮ್ಮ ಒಂದು KCET ಒಂದು ಕೌನ್ಸಿಲಿಂಗ್ ಡೇಟ್ ಅನ್ನೋದನ್ನ ಸ್ಟಾರ್ಟ್ ಮಾಡ್ತಾರೆ. ರಿಸಲ್ಟ್ ಬಂದ್ಮೇಲೆ ಕೌನ್ಸಿಲಿಂಗ್ ಪ್ರೊಸೆಸ್ ಇಲ್ಲಿ 1 ರಿಂದ 2 ವೀಕ್ ನಂತರ ಶುರು ಆಗುತ್ತೆ. ಸೊ ಜೂನ್ 2nd ಅಥವಾ 3rd ವೀಕ್ ಅಲ್ಲಿ ನಿಮ್ಮ ಒಂದು KCET ಒಂದು ರಿಸಲ್ಟ್ ಕೂಡ ಅನೌನ್ಸ್ ಆದ ನಂತರ ನಿಮ್ಮ ಒಂದು ಕೌನ್ಸಿಲಿಂಗ್ ಕೂಡ ಸ್ಟಾರ್ಟ್ ಆಗುತ್ತೆ. ಇವಾಗ ಪ್ರಮುಖವಾಗಿರುವಂತಹ ಕೊನೆಯ ಇಂಪಾರ್ಟೆಂಟ್ ಮಾಹಿತಿಯನ್ನು ತಿಳಿಸ್ತಾ ಇದ್ದಾನೆ. ಇದು ಕೊನೆಯ ಅಪ್ಡೇಟ್ ಆಗಿರುತ್ತೆ, ಕೊನೆವರೆಗೂ ಕೂಡ ನೋಡಿ. ಇದೇ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಆಗಿರುತ್ತೆ ನೋಡಿ. ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಫಾರ್ KCET ಕೌನ್ಸಿಲಿಂಗ್. ನಿಮ್ಮ ಒಂದು KCET ಕೌನ್ಸಿಲಿಂಗ್ ಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ತಾನೆ ನೋಡಿ. ಮೊದಲನೆಯದಾಗಿ KCET ಅಡ್ಮಿಟ್ ಕಾರ್ಡ್ ಬೇಕಾಗುತ್ತೆ. ಅಂತಂದ್ರೆ ಅಡ್ಮಿಟ್ ಲೆಟರ್ ಅಂತ ನೀವು ಹೇಳ್ತೀರಾ, ಅಡ್ಮಿಟ್ ಕಾರ್ಡ್ ಬೇಕಾಗುತ್ತೆ. ಎರಡನೆಯದಾಗಿ KCET ರ್ಯಾಂಕ್ ಕಾರ್ಡ್ ಬೇಕಾಗುತ್ತೆ. ಹಾಗೂ ನಿಮ್ಮ ಒಂದು SSLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ನಿಮ್ಮ ಒಂದು 2nd PUC ಮಾರ್ಕ್ಸ್ ಕಾರ್ಡ್ ಕೂಡ ಬೇಕಾಗುತ್ತೆ. ನೀವು ಹೇಳ್ಬೋದು ಸರ್ ಬ್ರೋ ನನ್ನ ಬಳಿ ಇನ್ನೂ ಕೂಡ PUC ಮಾರ್ಕ್ಸ್ ಕಾರ್ಡ್ ಬಂದಿಲ್ಲ, ನಾವೇನ್ ಮಾಡ್ಬೇಕಂತ. ಸೊ ನಿಮಗೂ ಕೂಡ ಮಾಹಿತಿಯನ್ನು ತಿಳಿಸ್ತಾನೆ. ಮತ್ತು ಸ್ಟಡಿ ಸರ್ಟಿಫಿಕೇಟ್ ಬೇಕಾಗುತ್ತೆ. ನೀವೇನಾದ್ರೂ ಕನ್ನಡ ಮೀಡಿಯಂ ನಲ್ಲಿ ಓದಿದ್ರೆ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಬೇಕಾಗುತ್ತೆ. ಮತ್ತೆ ನೀವು ಯಾವುದೇ ಒಂದು ಮೀಡಿಯಂ ನಲ್ಲಿ ಓದಿರಲಿ ನಿಮಗೆ 1 ರಿಂದ 10ನೇ ತರಗತಿಯ ಒಂದು ಸರ್ಟಿಫಿಕೇಟ್ ಬೇಕಾಗುತ್ತೆ. ಯಾಕಂತಂದ್ರೆ ನೀವು 7 ವರ್ಷ ಕರ್ನಾಟಕದಲ್ಲಿನೇ ಓದಿರಬೇಕು. ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್. ಯಾಕಂತಂದ್ರೆ ನಿಮ್ಮ ಒಂದು ರಿಸಲ್ಟ್ ಯಾವ ತರ ಅನೌನ್ಸ್ ಆಗುತ್ತೆ ಅಂತಂದ್ರೆ ಇವಾಗ 2A 3A ಸೊ ಈ ರೀತಿ ನಿಮ್ಮ ಒಂದು ರಿಸಲ್ಟ್ ಅನೌನ್ಸ್ ಕೂಡ ಆಗುತ್ತೆ. ನನಗೆ ಸೀಟ್ ಹೇಗೆ ಸಿಕ್ಕಿತು ಅಂತಂದ್ರೆ ಇವಾಗ KCET ಒಂದು 2A ಕ್ಯಾಟಗರಿ ನಂದು, ಸೊ ಅದರಲ್ಲಿ ಸಿಕ್ತು ನಂದು. ಹಾಗಾಗಿ ಇಲ್ಲಿ ನಿಮ್ಮ ಒಂದು ಕ್ಯಾಟಗರಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇವೆಲ್ಲವನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿರಿ ಅಂತ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಮತ್ತು ಇನ್ಕಮ್ ಸರ್ಟಿಫಿಕೇಟ್, ಇವಾಗ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಇವೆರಡು ಕೂಡ ಒಟ್ಟೊಟ್ಟಿಗೆ ಇರುತ್ತೆ. ಸೊ ಇದೊಂದು ಬೇಕಾಗುತ್ತೆ. ಮತ್ತು ಇಲ್ಲಿ ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ. ಅಂತಂದ್ರೆ ಕನ್ನಡ ಮೀಡಿಯಂ ನಲ್ಲಿ ಓದಿದಂತಹ ವಿದ್ಯಾರ್ಥಿಗಳಿಗೆ ಇದು ಅಪ್ಲೈ ಆಗುತ್ತೆ. ನಾನು ಆಗಲೇ ತಿಳಿಸ್ತಾ ಇಲ್ಲ. ಸೊ ಆ ರೀತಿ. ಮತ್ತೆ
ಇಲ್ಲಿ ಪಾಸ್ಪೋರ್ಟ್ ಸೈಜ್ ಬೇಕಾಗುತ್ತೆ, ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ, ಸುಮಾರು 4 ರಿಂದ 5 ಬೇಕಾಗುತ್ತೆ ಅಷ್ಟೇ, ಸಾಕು, ಅಷ್ಟೇ ಇಟ್ಕೊಳ್ಳಿ. ಮತ್ತೆ ಇಲ್ಲಿ ಆಧಾರ್ ಕಾರ್ಡ್ ಮೇನ್ ಇಂಪಾರ್ಟೆಂಟ್. ಆಧಾರ್ ಕಾರ್ಡ್ ಎದಕ್ಕೆ ಬೇಕಾಗಿರಲ್ಲ ಹೇಳಿ, ಎಲ್ಲದಕ್ಕೂ ಕೂಡ ಆಧಾರ್ ಕಾರ್ಡ್ ಇಂಪಾರ್ಟೆಂಟ್. ಸೊ ಅದೇ ರೀತಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಕೂಡ ಇಲ್ಲಿ ಬೇಕಾಗುತ್ತೆ. ಮತ್ತು ಕೌನ್ಸಿಲಿಂಗ್ ಅಪ್ಲಿಕೇಶನ್ ಪ್ರಿಂಟ್ ಔಟ್, ಅಂದ್ರೆ ನಿಮ್ಮ ಒಂದು ಕೌನ್ಸಿಲಿಂಗ್ ಅದು ಡೇಟ್ ಅನ್ನ ಸ್ಟಾರ್ಟ್ ಮಾಡಿದಾಗ ಒಂದು ಪ್ರಿಂಟ್ ಔಟ್ ಅನ್ನು ನೀವು ತಕೊಳ್ಳಿ. ಸೊ ಇವೆಲ್ಲ ಡಾಕ್ಯುಮೆಂಟ್ಸ್ ಅನ್ನ ಒರಿಜಿನಲ್ ಜೊತೆಗೆ ಇಲ್ಲಿ ಫೋಟೋ ಕಾಪೀಸ್ ಕೂಡ ರೆಡಿ ಇಟ್ಕೊಳ್ಳಿ. ಸೊ ಇದರಿಂದ ನಿಮಗೆ ತುಂಬಾನೇ ಯೂಸ್ ಆಗುತ್ತೆ. ನೋಡಿ, ಇಲ್ಲಿ ನಾನು ನಿಮಗೆ ಒಂದು ಚಿಕ್ಕ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾನೆ, ದಯವಿಟ್ಟು ತಿಳ್ಕೊಳ್ಳಿ. ನೋಡಿ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಇಸ್ ಬಿಟೆಕ್ ವೀರೇಶ್ ಯೂಟ್ಯೂಬ್ ಚಾನಲ್. ನಿಮ್ಗೆ ನಿಜವಾದಂತಹ ಮಾಹಿತಿಗಳು, ಯಾವುದೇ ರೀತಿ ಫೇಕ್ ವಿಡಿಯೋಸ್ಗಳಲ್ಲ, ನಿಜವಾದಂತಹ ಮಾಹಿತಿಗಳು ಕನ್ನಡದಲ್ಲಿ ವಿವರಿಸುತ್ತೇವೆ. ನಿಮ್ಮ ಒಂದು ನಂಬಿಕೆಯನ್ನು ನಾವು ಕಾಪಾಡ್ಕೊಳ್ತೇವೆ. ಹಾಗಾಗಿ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋನ ನೀವು ಲೈಕ್ ಅನ್ನ ಮಾಡಿ, ಮತ್ತೆ ಶೇರ್ ಕೂಡ ಮಾಡಿ, ಮತ್ತೆ ಚಾನೆಲ್ ನ ಸಬ್ಸ್ಕ್ರೈಬ್ ಅನ್ನ ಮಾಡಿ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಅನ್ನ ಮಾಡಿ. ಯಾಕಂತಂದ್ರೆ ನಾವು KCET, ನೀಟ್ ಹಾಗೆ JEE ಮತ್ತು ಸ್ಕಾಲರ್ಶಿಪ್ ಗಳ ಬಗ್ಗೆ ಕೂಡ ಮಾಹಿತಿಯನ್ನ ಕೊಡ್ತೇವೆ. ನಿಮ್ಗೆ ಏನೇ ಡೌಟ್ ಗಳಿದ್ರು ಕೂಡ ಕೆಳಗಡೆ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ, ಸೊ ಕೇಳಬಹುದು. ಇಲ್ಲ ಅಂತಂದ್ರೆ ಇಲ್ಲೇ ಕಾಮೆಂಟ್ ಕೂಡ ಮಾಡಿ ಕೇಳಬಹುದು. ಯಾರ್ಯಾರೆಲ್ಲ ಕಾಮೆಂಟ್ ಮಾಡ್ತೀರೋ ನಿಮ್ಮೆಲ್ಲರ ಕಾಮೆಂಟ್ ಗಳಿಗೂ ಕೂಡ ನಾನು ರಿಪ್ಲೈ ಮಾಡ್ತೇನೆ ಈ ಒಂದು ವಿಡಿಯೋದಲ್ಲಿ. ಸೊ ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಮಾಡಿ, ಮತ್ತೆ ಈ ಒಂದು ವಿಡಿಯೋನ ನಿಮ್ಮ ಒಂದು ಕಾಲೇಜ್ ವಾಟ್ಸ್ಆಪ್ ಗ್ರೂಪ್ ಗಳಿರ್ತವೆ ಅಲ್ಲಿ ಶೇರ್ ಮಾಡಿ, ನಿಮ್ಮ ಒಂದು ಫ್ರೆಂಡ್ಸ್ ವಾಟ್ಸ್ಆಪ್ ಗ್ರೂಪ್ ಗಳಿರ್ತವೆ ಅಲ್ಲೂ ಕೂಡ ಈ ಒಂದು ವಿಡಿಯೋನ ನೀವು ಶೇರ್ ಮಾಡಿ, ಅವ್ರಿಗೂ ಕೂಡ ಈ ಒಂದು ಇನ್ಫಾರ್ಮೇಶನ್ ಅನ್ನ ತಿಳಿಸಿ. ನೋಡಿ, ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಅಬೌಟ್ KCET ಕೌನ್ಸಿಲಿಂಗ್, ಡಾಕ್ಯುಮೆಂಟ್ಸ್, ಸೀಟ್ ಸೆಕ್ಷನ್, ಇಲ್ಲ ಅಂತಂದ್ರೆ ಆಪ್ಷನ್ ಬಗ್ಗೆ ಏನೇ ಡೌಟ್ ಇದ್ರು ಕೂಡ ನೀವು ನಮ್ಮನ್ನ ಕೇಳಿ, ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ರಿ. ನಾನು ನಿಮಗೆ ಪರ್ಸನಲ್ ಆಗಿ ಪ್ರತಿಯೊಬ್ಬರಿಗೂ ಕೂಡ ರಿಪ್ಲೈ ಕೊಡ್ತೇನೆ. ಮತ್ತೆ ಯು ಟಿಲ್ ನೆಕ್ಸ್ಟ್ ಅಪ್ಡೇಟ್, ಕೀಪ್ ಲರ್ನಿಂಗ್, ಕೀಪ್ ಪ್ರಿಫರಿಂಗ್, ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ರಿಸಲ್ಟ್. ಓಕೆ, ಥ್ಯಾಂಕ್ ಯು.